ಬೆಂಗಳೂರಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಸಂಜೆಯಿಂದಲೂ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಈ ಹಿನ್ನೆಲೆಯಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ವಿಧಾನಸೌಧ, ಶಿವಾಜಿನಗರ, ಮೆಜೆಸ್ಟಿಕ್, ಜಯನಗರ, ಹಲಸೂರು, ರಾಜಾಜಿನಗರ, ಮಲ್ಲೇಶ್ವರಂ ಕಡೆ ಭಾರಿ ಜೋರಾಗಿ ಮಳೆ ಬರ್ತಾ ಇದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ತಡೆಗೋಡೆ ಕುಸಿತ ಆಗಿದೆ. ಸಂಜೆಯಿಂದಲೂ ಕೂಡ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ನಗರದ ಅನೇಕ ಕಡೆಗಳಲ್ಲಿ ಮಳೆರಾಯ ತನ್ನ ಪ್ರಕೋಪವನ್ನ ತೋರಿಸ್ತಾ ಇದ್ದಾನೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ತಡೆಗೋಡೆ ಕುಸಿತ ಆಗಿದೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಯ ತುಂಬಾ ನೀರೇ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಸವಾರರ ಪರದಾಟವನ್ನ ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಂತೂ ಒಂದು ಮಳೆ ಸುರಿದ್ರೆ ಸಾಕು, ಇಡೀ ಬೆಂಗಳೂರು ಕೆರೆಯಂತಾಗತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಈಗಾಗಲೇ ಮಳೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಬನ್ನೇರುಘಟ್ಟ ಪಾರ್ಕ್ ತಡೆಗೋಡೆ ಕುಸಿತಗೊಂಡಿದ್ರೆ ಇನ್ನೊಂದು ಕಡೆ ಈಗ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸಂಜೆಯಿಂದಲೂ ಕೂಡ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಅನೇಕ ಕಡೆಗಳಲ್ಲೂ ಕೂಡ ಈಗ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಒಂದ್ ಕಡೆ ಜೈವಿಕ ಉದ್ಯಾನವನದ ತಡೆಗೋಡೆ ಅಲ್ಲಿ ಕುಸಿದು ಬಿದ್ದಿರೋದನ್ನ ಗಮನಿಸಬಹುದು. ಬನ್ನೇರುಘಟ್ಟ ಪಾರ್ಕ್ ನ ತಡೆಗೋಡೆ ಕುಸಿತಗೊಂಡಿದೆ. ಇನ್ನು ರಸ್ತೆಗಳೆಲ್ಲ ಈಗ ಜಲಾವೃತವಾಗಿದೆ. ರಸ್ತೆಯ ತುಂಬೆಲ್ಲ ಮಳೆಯ ನೀರೇ ಕಾಣಿಸ್ತಾ ಇದೆ, ಕೆರೆಗಳಂತಾಗಿದೆ. ರೋಡ್ ಯಾವುದು ಅಥವಾ ಅಲ್ಲಿ ನೀರು ತುಂಬಿದ್ಯಾ, ಗುಂಡಿ ಇದೆಯಾ, ಏನಾಗಿದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರಿಗೆ ನಿಧಾನವಾಗಿ ಚಲಾಯಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಆರ್ ಸರ್ಕಲ್ ನ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿದಿದೆ. ರಾಜ್ಯದ ಹಲವು ಕಡೆಗಳಲ್ಲೂ 3-4 ದಿನಗಳ ಕಾಲ ಮಳೆ ಹೀಗೆ ಮುಂದುವರಿಯಲಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಈ ಒಂದು ಮಳೆಯ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹವಾಮಾನ ಇಲಾಖೆ ಈಗಾಗಲೇ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದ ಹುಕ್ಕೇರಿ ಪಟ್ಟಣದ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಸಾಯಿ ಮಂದಿರ ರಸ್ತೆ, ಮುಖ್ಯ ಮಾರುಕಟ್ಟೆ ರಸ್ತೆಯಲ್ಲಿ 2 ಅಡಿಯಷ್ಟು ನೀರು ನಿಂತುಕೊಂಡಿದೆ. ಇನ್ನು ಗದಗದಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಧಾರಾಕಾರ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ನರಗುಂದ ಪಟ್ಟಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ನರಗುಂದ ತಾಲೂಕು ಆಸ್ಪತ್ರೆಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಜೆಸಿಬಿ ಮೂಲಕ ಆಸ್ಪತ್ರೆ ಕಾಂಪೌಂಡ್ ಒಡೆದು ನೀರನ್ನ ಹೊರ ಹಾಕಬೇಕಾದ ಸಿಚುವೇಶನ್ ಗದಗದಲ್ಲಿ ನಿರ್ಮಾಣ ಆಗಿರೋದನ್ನ ನೀವು ನೋಡಬಹುದು. ಮಳೆ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಇವೆಲ್ಲವೂ ಮಳೆಯ ಕಥೆ ಆದ್ರೆ ಇನ್ನು ಸರ್ಕಾರದ ವಿದ್ಯಾಗಮ ಶಿಕ್ಷಣ ಕಥೆ ಏನು ಅಂತ ನೋಡೋದಾದ್ರೆ ಇದು ಸರ್ಕಾರದ ಕನಸಿನ ಯೋಜನೆ. ಕೊರೋನಾ ಮಧ್ಯೆ ಕೂಡ ಮಕ್ಕಳಿಗೆ ಅಕ್ಷರ ಕಲಿಸಬೇಕು ಅನ್ನುವಂತಹ ಒಂದು ಅಪರೂಪದ ಯೋಜನೆ. ಆದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತಗಳ ಎಡವಟ್ಟಿನಿಂದ ಕೊರೋನಾ ಹೆಚ್ಚಾಗಿದೆ. ಈಗ ಸರ್ಕಾರ ವಿದ್ಯಾಗಮ ಯೋಜನೆಗೆ ಫುಲ್ ಸ್ಟಾಪ್ ಹಾಕಿದೆ. ಶಿಕ್ಷಕರ ಸಾವು, ವಿದ್ಯಾರ್ಥಿಗಳಿಗೆ ಸೋಂಕು. ವಿದ್ಯಾಗಮ ಯೋಜನೆ ತಾತ್ಕಾಲಿಕ ಬ್ರೇಕ್. ಶಿಕ್ಷಣ ಕ್ಷೇತ್ರದಲ್ಲೇ ದೇಶಕ್ಕೆ ಮಾದರಿ ಆಗುವಂತಹ ಯೋಜನೆ ವಿದ್ಯಾಗಮ. ಪ್ರತಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ವಠಾರಗಳಲ್ಲಿರೋ ಬಡವರು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಅಕ್ಷರ ಕಲಿಸೋ ಮಹತ್ವದ ಶಿಕ್ಷಣ ಯೋಜನೆ. ಕೊರೋನಾ ಕಾಲದಲ್ಲೂ ಮಕ್ಕಳನ್ನ ಸರ್ಕಾರಿ ಶಿಕ್ಷಣದತ್ತ ಸೆಳೆಯುವ ಮೂಲಕ ಮೆಚ್ಚುಗೆ ಪಡೆದಿತ್ತು. ಆದರೆ ಅಧಿಕಾರಿಗಳ ಎಡವಟ್ಟು, ಸರ್ಕಾರದ ಬೇಜವಾಬ್ದಾರಿಯಿಂದ ವಿದ್ಯಾಗಮ ಯೋಜನೆಗೂ ಸೋಂಕು ತಗುಲಿಬಿಡ್ತು. ಕೊರೋನಾ ಸೋಂಕಿಗೆ ತುತ್ತಾದ ಹಲವು ಶಿಕ್ಷಕರು ಸಾವನ್ನಪ್ಪಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳಿಗೂ ಸೋಂಕು ಹರಡ್ತಾ ಹೋಯಿತು. ಮಕ್ಕಳನ್ನ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಲ್ಲಿ ಕೈತೊಳೆಯುವಂತಾಯಿತು. ಸುಮಾರು ಹಿಂಗಿದ್ದೀರಾ ಅಂದರೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಹಿಂಗೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಯಾವಾಗ ಕರ್ಕೊಂಡು ಹೋಗ್ತೀರ ಮನೆಗೆ ನನ್ನ ಅಂದ್ರೆ ಕರ್ಕೊಂಡು ಹೋಗ್ತೀವಿ ಕುಮಾರು, ಕರ್ಕೊಂಡು ಹೋಗ್ತೀವಪ್ಪ ಅಂತ ಅಂದೆ. ಏನು ಹೇಳೋದು ನಾನು ಅಂತ ಅಷ್ಟೇ ಮಾತಾಡಿದ್ದು ಮಂಗಳವಾರ. ಎಂಥ ಮನಕಲುಕುವ ಘಟನೆಗಳು ಒಂದರ ಹಿಂದೆ ಒಂದು ಆಗ್ತಾನೆ ಹೋಯ್ತು. ಸ್ಥಳೀಯ ಶಿಕ್ಷಣಾಧಿಕಾರಿಗಳ ನಿರ್ಲಕ್ಷ್ಯ, ಜಿಲ್ಲಾಡಳಿತಗಳ ಕರ್ತವ್ಯ ಲೋಪದಿಂದ ವಿದ್ಯಾಗಮ ಯೋಜನೆ ಹಳ್ಳ ಹಿಡಿಯುತ್ತಾ ಹೋಯಿತು. ನೂರಾರು ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾದ್ರು. 150ಕ್ಕೂ ಹೆಚ್ಚು ಶಿಕ್ಷಕರು ಕೊರೋನಾದಿಂದ ಸಾವನ್ನಪ್ಪಿದ್ರು. ಯಾವಾಗ ಸಾವು ಸೋಂಕು ಹೆಚ್ಚಾಯ್ತೋ ಆಗ ವಿದ್ಯಾಗಮ ಯೋಜನೆಗೆ ಕಳಂಕ ಬಂತು.
ಶಿಕ್ಷಕರು ಸಿಟ್ಟಿಗೆದ್ರು, ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಶಾಸಕರು, ಸಂಸದರು ವಿದ್ಯಾಗಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದುವು. ಪೋಷಕರನ್ನ, ಮಕ್ಕಳನ್ನ, ಇನ್ಸ್ಟಿಟ್ಯೂಷನ್ಸ್ನ ಮಾತಾಡ್ಬಿಟ್ಟು ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ಯಾವುದೇ ಶಾಲೆಗಳು ಈಗ ಆರಂಭ ಆಗಬಾರ್ದು ಅನ್ನುವಂಥದ್ದು ಪೋಷಕರ ಅಪೇಕ್ಷೆ. ನಾನು ಕಳ್ಸಲ್ಲ, ಒಬ್ಬ ಪೋಷಕನಾಗಿ ನಾನು ಇಬ್ಬರು ಮಕ್ಕಳನ್ನು ನಾನು ಶಾಲೆಗೆ ಕಳ್ಸಲ್ಲ. ನಿನ್ನೆ ಸಿದ್ದರಾಮಯ್ಯ ಪತ್ರ ಸಮರ, ಇವತ್ತು ಧರಣಿ ಎಚ್ಚರಿಕೆ ಕೊಟ್ಟ ಎಚ್ಡಿಕೆ. ವಿದ್ಯಾಗಮ ಯೋಜನೆಯನ್ನ ನಿಲ್ಲಿಸಿ ಅಂತ ನಿನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸುದೀರ್ಘ ಪತ್ರ ಬರೆದಿದ್ರು. ಇವತ್ತು ಎಚ್ಡಿ ಕುಮಾರಸ್ವಾಮಿ ಒಂದರ ಹಿಂದೆ ಒಂದು ಟ್ವೀಟ್ ಹಾಕಿದ್ರು. ವಿದ್ಯಾಗಮಕ್ಕೆ ಬ್ರೇಕ್ ಹಾಕದಿದ್ರೆ ಸುಮ್ಮನಿರಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಮಂಗಳವಾರದಿಂದ ನಿರ್ಲಕ್ಷ್ಯ ನೀತಿ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸೋ ಎಚ್ಚರಿಕೆ ಕೊಟ್ರು. ಕುಮಾರಸ್ವಾಮಿ ಆಕ್ರೋಶ ಇಷ್ಟಕ್ಕೆ ನಿಲ್ಲಲಿಲ್ಲ. ನ್ಯೂಸ್ 18 ಕನ್ನಡದ ಜೊತೆ ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಸಿಟ್ಟು ಹೊರಹಾಕಿದ್ರು. ಇದಾದ ಮೇಲೆ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಯೋಜನೆ ಸ್ಥಗಿತಗೊಳಿಸಿ ಅಂತ ಮನವಿ ಮಾಡಿದ್ರು. ನಾವು ಅವ್ರ ಜೊತೆ ಜೀವದ ಜೊತೆ ಯಾರೇ ಆಗಲಿ ಚೆಲ್ಲಾಟ ಆಡಬಾರ್ದು. ಒಂದು ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಜೀವದ ರಕ್ಷಣೆ ಮಾಡತಕ್ಕಂಥದ್ದು ಜವಾಬ್ದಾರಿ. ಅದರಲ್ಲಿ ನಾವು ಚೆಲ್ಲಾಟ ಆಡಬಾರ್ದು ಅನ್ನೋದೇ ನನ್ನ ಡಿಮ್ಯಾಂಡು ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು. ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ಳದೇ ಇದ್ದರೆ ಅವರಿಗೆ ಸಂಬಳವನ್ನು ಸಂಪೂರ್ಣವಾಗಿ ಕಡಿತಗೊಳಿಸ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಬೆದರಿಕೆ ಹಾಕಿ ಶಿಕ್ಷಕಗಳನ್ನು ಬಲವಂತವಾಗಿ ಈ ಯೋಜನೆಯಲ್ಲಿ ಅವರನ್ನೆಲ್ಲರನ್ನು ಪಾಲ್ಗೊಳ್ಳತಕ್ಕಂಥ ರೀತಿಯಲ್ಲಿ ಒತ್ತಡಗಳನ್ನು ತಂದಂಥದ್ದು ಏನಿದೆ. ವಿದ್ಯಾಗಮ ವಿರುದ್ಧ ಜನಾಕ್ರೋಶಕ್ಕೆ ಮಣಿದ ಸರ್ಕಾರ, ವಿದ್ಯಾಗಮಕ್ಕೆ ತಾತ್ಕಾಲಿಕ ಸ್ಥಗಿತಗೊಳಿಸಿದ ಸಚಿವರು. ವಿದ್ಯಾಗಮ ಯೋಜನೆಯನ್ನ ತಾತ್ಕಾಲಿಕವಾಗಿ ವಿದ್ಯಾಗಮ ಯೋಜನೆ ಸ್ಥಗಿತ ಮಾಡ್ತೀವಿ, ಮಕ್ಕಳು ಶಿಕ್ಷಕರ ಆರೋಗ್ಯ ದೃಷ್ಟಿಯಿಂದ ಸ್ಥಗಿತ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪ್ರಕಟಿಸಿದ್ರು. ಆದಷ್ಟು ಬೇಗ ಜಿಲ್ಲಾವಾರು ಸೋಂಕು ಸಾವಿನ ವರದಿ ತಗೊಳ್ತೀವಿ, ಅಸಮರ್ಪಕ ವಿಶ್ಲೇಷಣೆ ಪೂರ್ಣ ಆಗೋವರೆಗೂ ಸ್ಥಗಿತ ಮಾಡ್ತೀವಿ ಅಂತ ಒಲ್ಲದ ಮನಸ್ಸಿನಲ್ಲೇ ಘೋಷಿಸಿದ್ರು. ಸುರೇಶ್ ಕುಮಾರ್ ಅವರ ನಿರ್ಧಾರಕ್ಕೆ ಕುಮಾರಸ್ವಾಮಿ ಸೇರಿದಂತೆ ಹಲವು ರಾಜಕಾರಣಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿದ್ಯಾಗಮ ಯೋಜನೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸರ್ಕಾರ ಈ ವರ್ಷ ಎಲ್ಲಾ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಪಾಸ್ ಮಾಡಲಿ ಅನ್ನೋ ಕೂಗು ಶುರುವಾಗಿದೆ. ನೋಡೋಣ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಬಂದ ಮೇಲೆ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಜನರಿಗೆ ಕೊರೋನಾ ಚಿಕಿತ್ಸೆ ಕೊಡಿಸೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ. ಸರ್ಕಾರದ ಸವಲತ್ತು ಸಿಗದೆ ಅದೆಷ್ಟೋ ಜನ ಸಾಲನೋ ಸೋಲ ಮಾಡಿ ಕೊರೋನಾಗೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಿರುವಾಗ ಜನರ ಕಷ್ಟಕ್ಕೆ ಸರ್ಕಾರದ ಬೆನ್ನಿಗೆ ನಿಲ್ಬೇಕಾದ ಸೋಂಕಿತ ಜನಪ್ರತಿನಿಧಿಗಳು ಕೊರೋನಾ ಚಿಕಿತ್ಸೆಗೆ ಹಣ ಕೊಟ್ಟಿದ್ದೀವಿ, ವಾಪಸ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಜನರಿಗೆ ಕೊರೋನಾ ಚಿಕಿತ್ಸೆ ಸಿಗ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮುಗಿಬೀಳ್ತಾರೆ. ಐಸಿಯು, ವೆಂಟಿಲೇಟರ್, ಆಕ್ಸಿಜನ್ ಕೊರತೆ ಇದೆ, ಸರ್ಕಾರಕ್ಕೆ ಕಣ್ಣೇ ಕಾಣಿಸ್ತಿಲ್ವಾ ಅಂತ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಯಡಿಯೂರಪ್ಪ ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಮಾಡ್ತಿದ್ದಾರೆ. ಪ್ರತಿಪಕ್ಷ ನಾಯಕರ ಜನಪರ ಕಾಳಜಿಯನ್ನ ನಾವು ನೀವೆಲ್ಲ ಮೆಚ್ಚಲೇಬೇಕು. ಆದ್ರೆ ಈ ಜನಪರ ಕಾಳಜಿ ನಮ್ಮ ಶಾಸಕರಿಗೆ ಇಲ್ಲ. ಯಾಕಂದ್ರೆ ಕೊರೋನಾಗೆ ತುತ್ತಾಗಿದ್ದ ಶಾಸಕರು ಬಡಪಾಯಿಗಳಂತೆ, ಹಣ ಕಟ್ಟೋಕ್ಕೂ ಆಗದ ಪರಿಸ್ಥಿತಿಯಲ್ಲಿದ್ದಾರಂತೆ. ಪಾಪ ಸಾಲ ಸೋಲ ಮಾಡಿ ಜನರಂತೆ ಚಿಕಿತ್ಸೆ ಪಡೆದಿದ್ದಾರೆ ಅನ್ಸತ್ತೆ. ಅದಕ್ಕೆ ಕೊರೋನಾ ಚಿಕಿತ್ಸೆಗೆ ಹಣ ಕಟ್ಟಿದೀವಿ, ವಾಪಸ್ ಕೊಡಿ ಅಂತ ವಿಧಾನಸಭೆ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ. ಶಾಸಕರ ಚಿಕಿತ್ಸೆಗೆ 35,44,381 ರೂಪಾಯಿ ಖರ್ಚು. ಹಣ ವಾಪಸ್ ಕೇಳಿದ್ದಾರೆ ಬಡ ಶಾಸಕರು. ಸೋಂಕಿಗೆ ತುತ್ತಾಗಿದ್ದ ಶಾಸಕರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿಲ್ಲ. ಎಲ್ಲರೂ ಹೈಟೆಕ್ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡೆದಿದ್ದಾರೆ. ಶಾಸಕರಷ್ಟೇ ಅಲ್ಲ, ಶಾಸಕರ ಕುಟುಂಬದವರಿಗೂ ಹೈಟೆಕ್ ಚಿಕಿತ್ಸೆ ಸಿಕ್ಕಿದೆ. ಮನೆ ಮಂದಿಗೂ ಚಿಕಿತ್ಸೆ ಕೊಟ್ಟಿರೋದನ್ನು ಲೆಕ್ಕ ಹಾಕಿ ಹಣ ವಾಪಸ್ ಕೊಡಿ ಅಂತ 10 ಬಡಪಾಯಿ ಶಾಸಕರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನಂಬರ್ 1 ಬಡಪಾಯಿ ಶಾಸಕ ಅಂದ್ರೆ ಬೆಳಗಾವಿ ಉತ್ತರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಅನಿಲ್ ಬೆನಕೆ.
ಬರೋಬ್ಬರಿ 8,55,856 ರೂಪಾಯಿ ವಾಪಸ್ ಕೊಡಿ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಎರಡನೇ ಬಡಪಾಯಿ ಶಾಸಕರು ಗುರುಮಿಟ್ಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ್. ಇವರು ಬರೋಬ್ಬರಿ 5,52,242 ರೂಪಾಯಿ ಹಣ ವಾಪಸ್ ಕೇಳಿದ್ದಾರೆ. ಮೂರನೇ ಬಡಪಾಯಿ ಶಾಸಕ ಬಿಕೆ ಸಂಗಮೇಶ್ ಭದ್ರಾವತಿ ಕಾಂಗ್ರೆಸ್ ಎಂಎಲ್ಎ ಒಟ್ಟು 5,11,712 ರೂಪಾಯಿ ವಾಪಸ್ ಕೊಡಿ ಅಂತ ಬಿಲ್ ಕೊಟ್ಟಿದ್ದಾರೆ. ದುರ್ಯೋಧನ ಐಹೊಳೆ ರಾಯಭಾಗ ಕ್ಷೇತ್ರದ ಬಿಜೆಪಿ ಶಾಸಕ. ಇವರ ಕೊರೋನಾ ವೆಚ್ಚ 3,07,113 ರೂಪಾಯಿ. ಸಿಎಂ ನಿಂಬಣ್ಣನವರ್ ಕಲಘಟಕಿ ಬಿಜೆಪಿ ಶಾಸಕರು ಇವರು ಅಷ್ಟೇ 2,91,045 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಕಾಂಗ್ರೆಸ್ ಶಾಸಕ. ಇವರು 2,36,021 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಹಿರಿಯೂರು ಬಿಜೆಪಿ ಶಾಸಕಿ ಕೆ ಪೂರ್ಣಿಮಾ 2,29,654 ರೂಪಾಯಿ ಹಣ ವಾಪಸ್ ಕೊಡಿ ಅಂದಿದ್ದಾರೆ. ಟಿಡಿ ರಾಜೇಗೌಡ ಶೃಂಗೇರಿ ಶಾಸಕ. ಇವರ ಕೊರೋನಾ ವೆಚ್ಚ 2,29,247 ರೂಪಾಯಿ. ಸುರೇಶ್ ಗೌಡ ನಾಗಮಂಗಲ ಜೆಡಿಎಸ್ ಎಂಎಲ್ಎ 2,24,279 ರೂಪಾಯಿ ವಾಪಸ್ ಕೇಳಿದ್ದಾರೆ. ಕಡೂರು ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ 1,07,112 ರೂಪಾಯಿಗೆ ಬಿಲ್ ಕೊಟ್ಟಿದ್ದಾರೆ. ಕೊರೋನಾ ಚಿಕಿತ್ಸೆ ಪಡೆದಿದ್ದೀವಿ ಅಂತ ಶಾಸಕರು ಕೊಟ್ಟಿರೋ ಈ ಹಣದ ಲೆಕ್ಕವನ್ನ ವಿಧಾನಸಭೆ ಸಚಿವಾಲಯ ಆರೋಗ್ಯ ಇಲಾಖೆಗೆ ಕಳುಹಿಸಿಕೊಟ್ಟಿದೆ. ಆದರೆ ಶಾಸಕರು ಸರ್ಕಾರಕ್ಕೆ ಯಾಕೆ ಬಿಲ್ ಕೊಟ್ಟರು ಅನ್ನೋದು ಈಗ ಕಾಡ್ತಿರೋ ಪ್ರಶ್ನೆ. ಪ್ರಶ್ನೆ 1, ಖಾಸಗಿ ಆಸ್ಪತ್ರೆಗಳ ಹೈಟೆಕ್ ಚಿಕಿತ್ಸೆಯೇ ಆಗ್ಬೇಕಿತ್ತ? ಪ್ರಶ್ನೆ 2, ಶಾಸಕರಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಲ್ವಾ? ಪ್ರಶ್ನೆ 3, ಸರ್ಕಾರವೇ ಪಾವತಿಸುವಾಗ ಕೈಯಿಂದ ಯಾಕೆ ಕಟ್ಟಿದ್ರು? ಪ್ರಶ್ನೆ 4, ಖಾಸಗಿ ಆಸ್ಪತ್ರೆಗಳಲ್ಲಿ 8 ಲಕ್ಷ, 5 ಲಕ್ಷ, 3 ಲಕ್ಷ ಬಿಲ್ ಆಗ್ತಿದ್ಯಾ? ಪ್ರಶ್ನೆ 5, ಹಾಗಿದ್ರೆ ಸರ್ಕಾರ ಇಷ್ಟೇ ಹಣ ಅಂತ ನಿಗದಿ ಮಾಡಿದ್ದೇ ಸುಳ್ಳ? ಪ್ರಶ್ನೆ 6, ಖಾಸಗಿ ಆರೋಗ್ಯ ವಿಮೆಯನ್ನೇ ಬಡ ಶಾಸಕರು ಮಾಡಿಸಿಲ್ವಾ? ಈ ಪ್ರಶ್ನೆಗಳಿಗೆ ಸರ್ಕಾರ ಪಾಪ ನಮ್ಮ ಬಡಪಾಯಿ ಶಾಸಕರು ಉತ್ತರ ಕೊಡ್ಲಿ. ಆದ್ರೆ ಒಂದಂತೂ ಸತ್ಯ, ಶಾಸಕರಿಗೆ ಹಣ ಮರುಪಾವತಿ ಮಾಡಿದ್ರೆ ನಾಳೆಯಿಂದ ಸರ್ಕಾರಿ ಅಧಿಕಾರಿಗಳು ಅರ್ಜಿ ಹಾಕ್ತಾರೆ. ಆಗ ಏನ್ ಮಾಡ್ತಾರೆ ಅನ್ನೋದಕ್ಕೂ ಮೊದಲೇ ಉತ್ತರ ಕೊಡ್ಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜನಪ್ರತಿನಿಧಿಗಳು ಈ ರೀತಿ ಮಾಡೋದ್ರ ಮೂಲಕ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆಯನ್ನೇ ಕಳ್ಕೊಳ್ಳುವ ಹಾಗೆ, ಜನರು ಆ ರೀತಿಯ ಮನಸ್ಥಿತಿ ಬರುವ ಹಾಗೆ ಮಾಡ್ತಾರೆ. ಅಟ್ಲೀಸ್ಟ್ ಈಗಲಾದ್ರೂ ಜನಪ್ರತಿನಿಧಿಗಳು ಆ ಹಣವನ್ನ ಹಾಗೆ ಬಡವರಿಗೆ ಉಪಯೋಗ ಆಗುವ ಹಾಗೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಏನೋ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ 7 ದಿನ ಬಾಕಿ ಇರುವಾಗ ದಸರಾ ಉದ್ಘಾಟಕರ ಹೆಸರು ಫೈನಲ್ ಆಗಿದೆ. ನಿನ್ನೆ ನ್ಯೂಸ್ 18 ಕನ್ನಡ ಬಿತ್ತರಿಸಿದ ತಜ್ಞರ ವರದಿಯಂತೆ ಸರ್ಕಾರ ಕೊರೋನಾ ನಿಯಮದಲ್ಲಿ ಸರಳ ದಸರಾ ಆಚರಿಸಲಿದೆ. ಕೊರೋನಾ ಮಧ್ಯೆ ಐತಿಹಾಸಿಕ ದಸರಾ ಹೇಗೆ ನಡೆಯುತ್ತೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ದಸರಾ 2020ರ ಉದ್ಘಾಟನೆಗೆ ಕೊರೋನಾ ವಾರಿಯರ್ಸ್. ಜಯದೇವ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಹೆಸರು ಫೈನಲ್. ಗೊಂದಲಗಳ ಗೂಡಾಗಿರುವ ಮೈಸೂರು ದಸರಾಗೆ 7 ದಿನ ಮಾತ್ರ ಬಾಕಿ ಇದೆ. ಇಷ್ಟು ದಿನವಾದರೂ ಸುಮ್ಮನಿದ್ದ ಸರ್ಕಾರಕ್ಕೆ ನ್ಯೂಸ್ 18 ಕನ್ನಡದ ನಿರಂತರ ದಸರಾ ಆಚರಣೆಯ ಲೋಪದೋಷಗಳನ್ನ ಸರ್ಕಾರದ ಗಮನಕ್ಕೆ ತಂತು. ಸಿಎಂ ಕೊಟ್ಟ ಸೂಚನೆ ಮೇರೆಗೆ ಸಭೆ ಮೇಲೆ ಸಭೆ ನಡೆಸಿದ್ರು. ಈಗ ಮೈಸೂರು ದಸರಾ ಉದ್ಘಾಟಕರಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಮಂಜುನಾಥ್ ಅವರ ಜೊತೆ ಇನ್ನೂ 6 ಮಂದಿ ಕೊರೋನಾ ವಾರಿಯರ್ಸ್ಗಳನ್ನ ಸರ್ಕಾರ ಗೌರವಿಸಲಿದೆ. ಉದ್ಘಾಟಕರು ಡಾಕ್ಟರ್ ಮಂಜುನಾಥ್, ಜಯದೇವ ಸಂಸ್ಥೆ ನಿರ್ದೇಶಕ. ಸನ್ಮಾನಿತರು ಮರಗಮ್ಮ ಪೌರ ಕಾರ್ಮಿಕರು, ಡಾಕ್ಟರ್ ನವೀನ್ ಆರೋಗ್ಯ ಇಲಾಖೆ ಅಧಿಕಾರಿ, ರುಕ್ಮಿಣಿ ಸಾಫ್ಟ್ ನರ್ಸ್, ನೂರ್ಜಾನ್ ಆಶಾ ಕಾರ್ಯಕರ್ತೆ, ಕುಮಾರ್ ಪೊಲೀಸ್ ಪೇದೆ, ಆಯುಬ್ ಖಾನ್ ಅನಾಥ ಶವಗಳ ಅಂತ್ಯಕ್ರಿಯೆ ಮಾಡುವವರು. ಮೊದಲು ಈ 6 ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಮಾಡುವ ಮೂಲಕ ಈ ಬಾರಿಯ ದಸರಾ ಉದ್ಘಾಟನೆ ನಡೆಯಲಿದೆ. ನಾಡದೇವಿಗೆ ಈ ಸಲ ಕೊರೋನಾ ವಾರಿಯರ್ಸ್ಗಳಿಂದ ಪುಷ್ಪ ನಮನ ನಡೆಯಲಿದೆ. ಅದು 5 ಜನ ಜೊತೆಗೆ ಇನ್ನೊಂದು ಹೆಸರು ಇನ್ಕ್ಲೂಡ್ ಆಗಿದೆ. ಅದೊಂದು ಬಿಟ್ರೆ ಉದ್ಘಾಟನೆ ಒಬ್ಬರೇ ಮಂಜುನಾಥ್, ಇನ್ನು ಮಿಕ್ಕದಂತವರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ. ಮೈಸೂರು ದಸರಾ 2020ರ ಬಗ್ಗೆ ಟೆಕ್ನಿಕಲ್ ಕಮಿಟಿ ನೀಡಿರುವ ವರದಿಯಂತೆಯೇ ದಸರಾ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ. ಟೆಕ್ನಿಕಲ್ ಕಮಿಟಿ ನೀಡಿರುವ ವರದಿಯಂತೆ ದಸರಾ ಸಿದ್ಧತೆ ಮಾಡ್ತೀವಿ. ಉದ್ಘಾಟನಾ ಕಾರ್ಯಕ್ರಮಕ್ಕೆ 200 ಮಂದಿ, ಜಂಬೂ ಸವಾರಿಗೆ 300 ಮಂದಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಮಂದಿಗೆ ಅವಕಾಶ ಅಷ್ಟೇ ಅಂತ ಎಸ್ಟಿ ಸೋಮಶೇಖರ್ ಸ್ಪಷ್ಟಪಡಿಸಿದ್ರು. ಹಾಗೆ ಜನರ ಜೀವನವನ್ನ ನಾವು ಅಪಾಯಕ್ಕೆ ತಳ್ಳೋಕೆ ಆಗೋಲ್ಲ, ಹಾಗಾಗಿ ಟೆಕ್ನಿಕಲ್ ಕಮಿಟಿ ವರದಿ ಸಲಹೆಯಂತೆ ದಸರಾ ಮಾಡ್ತೀವಿ ಅಂತ ತಿಳಿಸಿದ್ರು. ಸರ್ಕಾರ ಈಗ ಏನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಅದ್ರ ಪ್ರಕಾರನೇ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಎಕ್ಸ್ಪರ್ಟ್ ಕಮಿಟಿ ಏನು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ.
ಬೆಟ್ಟದ ಮೇಲೆ 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 200 ಜನ ಒಳಗಡೆನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ 200 ಜನರೂ ಬೇಡ, ಜಂಬೂ ಸವಾರಿಯನ್ನ ಮಾವುತರೆ ಮಾಡ್ತಾರೆ, ಅದಕ್ಯಾಕೆ ಜನ ಬೇಕು? ಈ ಪ್ರಶ್ನೆ ಹಾಕಿದ್ದು ಕಳೆದ ವರ್ಷ ದಸರಾ ಉದ್ಘಾಟಿಸಿದ ಹಿರಿಯ ಸಾಹಿತಿ SL ಭೈರಪ್ಪ. 200 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರಲ್ಲ, ಅದನ್ನು ತೆಗೆದಾಕ್ಬಿಡ್ಬೇಕು ಅನ್ಸುತ್ತೆ ನನಗೆ. ಜನ ಒಟ್ಟು ಸೇರಬಾರ್ದು ಅಷ್ಟೇನೆ. ನೀವು ಆನೆ ಮೇಲೆ ಅಂಬಾರಿ ಇಟ್ಕೊಂಡು ಅಲ್ಲಿ ಮಾಡೋದಕ್ಕೂ ತಾನೇ ನೀವು ಮಾಡಬೇಕಾದದ್ದು. ಅದನ್ನು ಮಾಡ್ಕೊಳ್ಳಿ ಬೇಕಾದರೆ, ಅದನ್ನು ಮಾವುತರು ಕೆಲಸ ಅದು. ಆದರೆ ಜನ ಸೇರಿಸಬಾರ್ದು. ಆಕ್ಷೇಪಗಳು ಏನೇ ಇರಲಿ, 100 ವರ್ಷಗಳ ಇತಿಹಾಸದ ಐತಿಹಾಸಿಕ ದಸರಾ ಸಂಭ್ರಮಕ್ಕೆ ಕೊರೋನಾ ಆವರಿಸಿದೆ. ಕೊರೋನಾವನ್ನ ಮೆಟ್ಟಿ ನಿಂತು ವಿಶ್ವವೇ ಮೆಚ್ಚುವಂತೆ ನಾಡಹಬ್ಬದ ಆಚರಣೆ ಸಾಗಲಿ ಅನ್ನೋದು ಎಲ್ಲರ ಹೆಬ್ಬಯಕೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಕೊರೋನಾ ಆತಂಕದ ನಡುವೆ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಜನರ ಮುಂದೆ ನಾವೆರಡು ಪ್ರಶ್ನೆಗಳನ್ನ ಇಟ್ಟಿದ್ವಿ. ಅದರಲ್ಲಿ ಒಂದು, ಅದ್ದೂರಿ ದಸರಾಗೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ ಅನ್ನೋದಕ್ಕೆ. ಅದಕ್ಕೆ ಜನಾಭಿಪ್ರಾಯ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ 44% ಜನ ಇದೆ ಅಂತ ಹೇಳಿದ್ದಾರೆ, ಅದ್ದೂರಿ ದಸರಾಗೆ ನಿಮ್ಮ ಬೆಂಬಲ ಇದೆ ಅಂತ ಹೇಳಿ. ಆದ್ರೆ 56% ಜನ ಇಲ್ಲ, ಅದ್ದೂರಿ ದಸರಾ ಬೇಡ, ಸರಳ ದಸರಾ ಇರ್ಲಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ದಸರಾದ ಸುದ್ದಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ರೀತಿಯಂತಹ ಮಾಹಿತಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ಸಮಗ್ರವಾಗಿ ನಿಮಗೆ ಸಿಗುತ್ತೆ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಇನ್ನುಳಿದ ಸುದ್ದಿ ನೋಡೋಣ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಅರಣ್ಯ ಸಚಿವ ಆನಂದ್ ಸಿಂಗ್ ಅವರ ನೂತನ ಬಂಗಲೆ ರಕ್ಷಿಸುವುದಕ್ಕೆ ಆ ಮಾರ್ಗದಲ್ಲಿ ವಾಹನ ಸಂಚಾರವನ್ನೇ ಬಂದ್ ಮಾಡಿದ ಆರೋಪ ಕೇಳಿ ಬಂದಿದೆ. ಹೊಸಪೇಟೆಯಲ್ಲಿರೋ ಆನಂದ್ ಸಿಂಗ್ ಬಂಗಲೆ ಮೇಲೆ ಧೂಳು ಕೂರುತ್ತೆ ಅನ್ನೋ ಕಾರಣಕ್ಕೆ ಬೈಪಾಸ್ ರಸ್ತೆಯಲ್ಲಿ ಲಾರಿ ಸೇರಿ ಇತರೆ ಸರಕು ಸಾಗಣೆ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಬ್ಯಾರಿಕೇಡ್ ಹಾಗೆ ಪೊಲೀಸರು ರಸ್ತೆ ಬಂದ್ ಮಾಡಿರುವುದಕ್ಕೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಾರತದ ಗಡಿಯಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಒಂದ್ ಕಡೆ ಚೀನಾ ದೇಶ ಗಡಿಯಲ್ಲಿ 60,000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜನೆ ಮಾಡಿದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನ ಗಡಿ ರೇಖೆ ಮೀರಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡಿದೆ. ಗಡಿಯಲ್ಲಿ ಎರಡೂ ಕಡೆ ಶತ್ರುಗಳನ್ನ ಸದೆ ಬಡಿಯುವ ಕೆಲಸವನ್ನ ನಮ್ಮ ವೀರ ಸೈನಿಕರು ಮಾಡ್ತಿದ್ದಾರೆ. ಈ ಮಧ್ಯೆ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಬೆಳಗ್ಗೆ ಭದ್ರತಾ ಪಡೆಗಳು 2 ಉಗ್ರರ ಎನ್ಕೌಂಟರ್ ಮಾಡಿದ್ದಾರೆ. ದೇಶ ವಿದೇಶದಲ್ಲಿ ನಡೀತಾ ಇರುವಂತಹ ಯಾವುದೇ ವಿದ್ಯಮಾನಗಳನ್ನ ಕ್ಷಣ ಮಾತ್ರದಲ್ಲಿ ಸಮಗ್ರವಾಗಿ ಅದರ ಎಲ್ಲಾ ಮಾಹಿತಿಗಳನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕ್ಷಣಾರ್ಧದಲ್ಲಿ ಲಭ್ಯವಾಗುತ್ತೆ. ಇನ್ನುಳಿದ ಸುದ್ದಿಯನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇಡ್ಲಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ರಿಗೂ ಕೂಡ ಇಡ್ಲಿ ಬೇಕು. ಆರೋಗ್ಯ ಕಾಪಾಡ್ಕೊಳ್ಬೇಕಾ? ಇಡ್ಲಿ ತಿನ್ನಿ ಅಂತಾರೆ. ಅನಾರೋಗ್ಯ ಇದೆಯಾ? ಇಡ್ಲಿ ತಿನ್ನಿ ಅಂತಾರೆ. ಆದ್ರೆ ಇದೇ ಇಡ್ಲಿ ತಿನ್ನೋಕೆ ಬೋರ್ ಅಂತ ಒಬ್ರು ಟ್ವೀಟ್ ಮಾಡಿದ್ರು. ಆ ಒಂದು ಟ್ವೀಟ್ ಈಗ ಇಡೀ ದಕ್ಷಿಣ ಭಾರತೀಯರನ್ನೇ ಕೆರಳಿ ಕೆಂಡವಾಗ್ಸಿದೆ. ಇಡ್ಲಿ ಕಾಂಟ್ರವರ್ಸಿಯ ಇನ್ಸೈಡ್ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ರವೆ ಇಡ್ಲಿ, ಬಿಡದಿ ಇಡ್ಲಿ, ಹೀಗೆ ಇಡ್ಲಿ ಬಗ್ಗೆ ಹೇಳ್ತಾ ಹೋದ್ರೆ ವೆರೈಟಿಗಳಿಗೆ ಲೆಕ್ಕವೇ ಇಲ್ಲ. ದಕ್ಷಿಣ ಭಾರತದಲ್ಲಿ ಯಾವ ತಿಂಡಿ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಡ್ಲಿ ಮಾತ್ರ ಮನೆ ಮನೆಯಲ್ಲೂ ಫೇಮಸ್. ಹಳ್ಳಿಯಿಂದ ಹಿಡಿದು ಫಾರಿನ್ವರೆಗೂ ಇಡ್ಲಿ ಟೇಸ್ಟ್ ಮಾಡದವರಿಲ್ಲ. ಆದ್ರೆ ಇದೇ ಇಡ್ಲಿ ಈಗ 2-3 ದಿನದಿಂದ ಭಾರಿ ಸದ್ದು ಮಾಡ್ತಿದೆ. ಇಂಗ್ಲಿಷ್ ಪ್ರೊಫೆಸರ್ ಮಾಡಿದ ಟ್ವೀಟ್ ಇಡೀ ದಕ್ಷಿಣ ಭಾರತೀಯರನ್ನ ಕೆರಳಿ ಕೆಂಡವಾಗಿಸಿದೆ. ಇಡ್ಲಿ ಅಂದ್ರೆ ಬ್ರಿಟಿಷ್ ಪ್ರೊಫೆಸರ್ಗೆ ಬೋರಿಂಗ್. ನೆಟಿಗರ ಟ್ವೀಟ್ ಏಟಿಗೆ ಪ್ರಾಧ್ಯಾಪಕ ಥಂಡ. ಸುಮ್ಮನೆ ಇರಲಾಗದವರು ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗಾಗಿದೆ ಈ ಬ್ರಿಟಿಷ್ ಪ್ರೊಫೆಸರ್ ಎಡ್ವರ್ಡ್ ಎಂಡರ್ಸನ್ ಸ್ಥಿತಿ. ಝೊಮ್ಯಾಟೊ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಎಡ್ವರ್ಡ್ ಟ್ವೀಟ್ ಎಡವಟ್ಟು ಪ್ರೊಫೆಸರ್ ಬೆವರಿಳಿಸುತ್ತಿದೆ. ಯಾವಾಗ ಎಡ್ವರ್ಡ್ ಇಡ್ಲಿ ಅಂದ್ರೆ ಬೋರಿಂಗ್ ಅಂತ ಟ್ವೀಟ್ ಮಾಡಿದ್ರು, ಇದರಿಂದ ನೆಟ್ಟಿಗರು ಕೆರಳಿದ್ರು. ಅದರಲ್ಲೂ ದಕ್ಷಿಣ ಭಾರತೀಯರು ಪ್ರೊಫೆಸರ್ಗೆ ಇಡ್ಲಿ ಮಹತ್ವ, ರುಚಿ ಬಗ್ಗೆ ಪಾಠ ಮಾಡ್ತಿದ್ದಾರೆ. ಇಡ್ಲಿ ಬಗ್ಗೆ ಯಾಕಂದ್ರೆ ಔಟ್ ಸೈಡ್ನವರಿಗೆ ಇಡ್ಲಿ ಇದಲ್ಲ ಅಂತಂದ್ರೆ ಫುಡ್ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲ್ಲ. ಸೊ ಆದ್ರಿಂದ ಆ ಥರ ಅವ್ರು ಹೇಳಿರ್ಬೋದು. ಇಡ್ಲಿ ಅಂತಂದ್ರೆ ಸರ್, ಯಾಕಂದ್ರೆ ಇಡ್ಲಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೋತಂದ್ರೆ ಅವ್ರ ಸಾಂಬಾರ್ ಆಗಿರ್ಬೋದು, ಇಡ್ಲಿ ಮಾಡುವಂಥ ರೀತಿ ಆಗಿರ್ಬೋದು, ಇಡ್ಲಿಯಲ್ಲಿ ವೆರೈಟಿ ಇಡ್ಲಿಸ್ ಇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಸೊ ಅದರಿಂದ ಇಡ್ಲಿ ಫೇಮಸ್ ಆಗಿರುತ್ತೆ. ಮತ್ತೆ ಇಡ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಬಾಂಬೆ ಸ್ಟೈಲು, ನಮ್ಮ ಈ ಸೌತ್ ಇಂಡಿಯನ್ ಈ ಸ್ಟೈಲಿಗೆಲ್ಲ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಸೊ ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿಯ ಟೇಸ್ಟ್ ಬಗ್ಗೆ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರೋ
ಕಮಲಾ ಹ್ಯಾರಿಸ್ ಸಹ ಪ್ರತಿಕ್ರಿಯಿಸಿದ್ದು, ರಜಾ ದಿನಗಳಲ್ಲಿ ತನ್ನ ತಾಯಿ ಮನೆಯಾದ ಚೆನ್ನೈಗೆ ಹೋಗ್ತಿದ್ದೆ, ಆಗ ಇಡ್ಲಿ ಮೇಲಿನ ಪ್ರೀತಿಯನ್ನ ಹೆಚ್ಚಿಸಿತು ಅಂತ ಹೇಳ್ಕೊಂಡಿದ್ದಾರೆ. ಬ್ರಿಟಿಷ್ ಪ್ರೊಫೆಸರ್ಗೆ ಇಡ್ಲಿ ಪಾಠ ಮಾಡಿದ ತರೂರ್. ಇನ್ನು ಸಂಸದ ಶಶಿ ತರೂರ್ ಸಹ ಟ್ವೀಟ್ ಮಾಡಿ, ನಾಗರಿಕತೆಯನ್ನ ಕಲಿಯೋದು ಕಷ್ಟ, ಇಡ್ಲಿಯ ರುಚಿ ಹಿಡಿಯೋದು, ಕ್ರಿಕೆಟ್ ಎಂಜಾಯ್ ಮಾಡೋದು ಹೇಗೆ ಅನ್ನೋದು ಎಲ್ರಿಗೂ ಬರಲ್ಲ, ಈ ಬಡ ಮನುಷ್ಯನನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಂತ ಕಿಚಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಝೊಮ್ಯಾಟೊ ಇಂಡಿಯಾ ಕೂಡ ರಿಯಾಕ್ಟ್ ಮಾಡಿದ್ದು, ಹೆಚ್ಚು ಜನ ಇಷ್ಟಪಡುವ ಈ ತಿಂಡಿಯ ರುಚಿ ನಿಮಗಿನ್ನೂ ಅರ್ಥ ಆಗಿಲ್ಲ ಬಿಡಿ ಅಂತ ಕುಟುಕಿದೆ. ನಮಗೆ ಆ ಸಾಂಬಾರು ಅದರ ಟೇಸ್ಟ್ ಬೇರೆ ಥರ ಇರ್ತದೆ, ಅದು ಹೆಲ್ತ್ಗೆ ಅನುಕೂಲ ಆಗುತ್ತೆ. ಅವ್ರಿಗೂ ನಮ್ಗೆ ಭಾಳ ವ್ಯತ್ಯಾಸ ಅದ ಬಿಡಿ. ಅವರು ವೆಸ್ಟರ್ನ್ ಸ್ಟೈಲ್, ಅವ್ರಿಗೆ ನಮ್ಗೆ ಸೂಟ್ ಆಗೋದಿಲ್ಲ, ಅವರಿಂದ ನಮಗೆಲ್ಲ ಕಾಯಿಲೆ ಬರ್ತಾರೆ. ಅವರು ನಮ್ಮ ಫುಡ್ ಅವ್ರು ಇಷ್ಟಪಡ್ತಾರೆ ಆ್ಯಕ್ಚುಲಿ ಫಾರಿನ್ ಕಂಟ್ರೀಸಲ್ಲಿ. ಯಾವಾಗ ಬ್ರಿಟಿಷ್ ಪ್ರೊಫೆಸರ್ಗೆ ಇಡ್ಲಿ ಏಟು ಜೋರಾಯ್ತೋ ಮೆತ್ತಗಾಗಿದ್ದಾರೆ. ಎಲ್ಲರೂ ಸೇರಿ ನನ್ನ ಮೇಲೆ ದಾಳಿ ಮಾಡೋಕ್ಕೂ ಮೊದಲು ನನಗೆ ದೋಸೆ ಮತ್ತು ಅಪ್ಪಮ್ ಅಂದ್ರೆ ಇಷ್ಟ ಅನ್ನೋದನ್ನ ತಿಳಿಯಿರಿ ಅಂತ ಮತ್ತೊಂದು ಟ್ವೀಟ್ ಮಾಡಿದ್ರು. ಒಟ್ನಲ್ಲಿ ಇರಲಾರದೆ ಇಡ್ಲಿ ಹೆಸರೆತ್ತಿದ ಪ್ರೊಫೆಸರ್ ಟ್ವೀಟ್ ವಾರ್ಗೆ ಬೆವತ್ತು ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.